ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 1 ಗುಂಟೆ ಫಾರ್ಮ್ ಹೌಸ್ ಇರುವಂತಹ ಒಂದು ಜಾಗ. ಡ್ಯಾಮ್ ಅಟ್ಯಾಚ್ಮೆಂಟೇ ಇದೆ ಸ್ನೇಹಿತರೆ. ಡ್ಯಾಮ್ಗೆ ಹೊಂದ್ಕೊಂಡಂಗೆ ಇದೆ. ನಾವು ನೀರು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅನ್ನೋ ಗೊತ್ತು ನಿಮಗೆ. ನೋಡಿ, ಡ್ಯಾಮ್ ಅಟ್ಯಾಚ್ಮೆಂಟೇ ಇದೆ. ಲ್ಯಾಂಡು ಒಳ್ಳೆ ಮನೆ ಕಟ್ಟಿದ್ದಾರೆ, ಸೂಪರಾಗಿದೆ ಮನೆ ಮಾತ್ರ. ಇವರು ಪರ್ ಏಕರ್ 55 ಲ್ಯಾಕ್ ಹೇಳ್ತಾರೆ, 55 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಾವು ಎಲ್ಲ ರೆಡಿ ಇದೆ ಸ್ನೇಹಿತರೆ, ಮನೆ ಎಲ್ಲ ರೆಡಿ ಇದೆ, ಮನೇಲೇನೂ ವರ್ಕಿಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ ಕೂಡ ನೀರನ್ನ ನೋಡಲಿಕ್ಕೆ ಒಳ್ಳೆ ಜಾಗ, ಒಳ್ಳೆ ಪ್ಲೇಸ್, ಸುತ್ತ ಬೆಟ್ಟ ಗುಡ್ಡಗಳು ಕೂಡ ಕಾಣ್ತವೆ. ಈ ಸೌಂದರ್ಯ ಸವಿಯೋಕ್ಕೆ ನಿಜವಲ್ಲೂ ಒಂಥರ ಅದೃಷ್ಟನೇ ಮಾಡಿರಬೇಕು ನಿಜವಲ್ಲೂ ಹೇಳಬೇಕು ಅಂತಂದರೆ. ಅಂದರೆ ಸಾಮಾನ್ಯ ಜನರಿಗೆ ಆಗದಿರೋ ಕಥೆ ಇದು. ಆದರೆ ಸ್ವಲ್ಪ ಜನ ತುಂಬ ಇಷ್ಟಪಡೋವಂಥದ್ದು, ಒಳ್ಳೆ ಟೈಮ್ ರಜೆ ಇರೋ ಟೈಮ್ಲಿ ಬಂದು ಇರೋಕ್ಕೆ. ಆಮೇಲೆ ಇಲ್ಲಿ ಜಾಗ ಏನಿದೆ ಮುಂದುಗಡೆ, ಇಲ್ಲಿ ಒಳ್ಳೆ ಅಭಿರುಚಿ ಇರೋದು. ಆದರೆ ಪ್ರಕೃತಿನ ಲೈಕ್ ಮಾಡೋ ಅಂಥವ್ರಿಗೆ ಇದು ತುಂಬ ಸ್ವರ್ಗನ ಕೈ ಸಿಕ್ಕಿದಂಗೆ ಆಗುತ್ತೆ. ಯಾಕೆ ಅಂತೇಳಿದ್ರೆ, ನಾವಿಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ತೋಟ ಮಾಡಿದ್ರೆ ಮನೆ ಮುಂದುಗಡೆ ತುಂಬ ಅದ್ಭುತವಾಗಿರುತ್ತೆ, ಆಯಿತಾ. ಈಗ ಡ್ಯಾಮ್ ಪೂರ ತುಂಬಿರೋದ್ರಿಂದ ನಮಗಿಲ್ಲಿ ಒಂದು 10 ಗುಂಟೆಯಷ್ಟು ಡ್ಯಾಮ್ ತನಕ ಬಂದಿದೆ ಅಷ್ಟೇ. ಇನ್ನು ಜಾಸ್ತಿ ನೀರು ಈ ಕಡೆ ಮೇಲ್ಗಡೆ ಹತ್ತಲ್ಲ. ಯಾಕೆ ಹತ್ತಲ್ಲ ಅಂತಂದ್ರೆ, ಆ ಕಡೆ ಡೌನ್ ಇರೋದ್ರಿಂದ ಎಷ್ಟೇ ನೀರು ಬಂದರೂ ಆ ಕಡೆ ಡೌನ್ಗೆ ಹೋಯ್ತಾನೆ ಇರುತ್ತೆ ಹೊರತು ಕೆಳಗಡೆಗೆ ಮೇಲಕ್ಕಂತೂ ಬರಲ್ಲ ಸ್ನೇಹಿತರೆ. ಇದು ಡ್ಯಾಮ್ನ ಒಂದು ಪರಿಸ್ಥಿತಿ. ಡ್ಯಾಮ್ ಮಣ್ಣು ಕೂಡ ಅಷ್ಟೇ, ರೆಡ್ ಸಾಯಿಲ್ ಇದೆ, ಸೂಪರಾಗಿದೆ. ನೀರಿಗಂತ ಹೇಳಿದ್ನಲ್ಲ, ನೀರಿಗಂತೂ ಯೋಚನೆ ಇಲ್ಲ. ಸುತ್ತಮುತ್ತ ಪ್ರಕೃತಿಗೂ ಅಷ್ಟೇ, ಹಳ್ಳಗಳಿಗೂ ಅಷ್ಟೇ. ನಿಮಗೆ ತಾರ್ ರೋಡಿಂದ, ಮೈನ್ ರೋಡ್ ತಾರ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರು ಮೆಟ್ಲಿಂಗ್ ರೋಡು ಸ್ನೇಹಿತರೆ. ಮೆಟ್ಲಿಂಗಲ್ಲಿ ಹಾಕ್ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಈ ಜಾಗದಲ್ಲಿ ಪ್ರತಿಯೊಬ್ಬರು ರನ್ನಿಂಗ್ ಕಲ್ಟಿವೇಷನ್ ಇದೆ. ಒಳ್ಳೊಳ್ಳೆ ಮನೆಗಳು ಕೂಡ ಕಟ್ಕೊಂಡಿದ್ದಾರೆ ಕೆಲವರು. ಏಕೆಂದರೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಎಲ್ಲ ಅಷ್ಟೇ. ಹೇಳಿದಲ್ಲ, ಇದು ಸ್ವಲ್ಪ ಜನಗಳಿಗೆ ಸ್ವರ್ಗನೇ ಕೈ ಸಿಕ್ಕಿದಂಗೆ ಆಗುತ್ತೆ. ನಮ್ಮದು ಯಾವುದೇ ತಂಟೆ ತಗೊಳ್ಳದೆ ಆರಾಮಾಗಿ ಬಂದು ನಮ್ಮ ಜಮೀನಲ್ಲಿ ನಾವು ವಾಸ ಮಾಡಿಕೊಂಡು ಒಳ್ಳೆ ಬೆಳಗ್ಗೆ ಎದ್ದ ತಕ್ಷಣ ಮುಂದುಗಡೆ ಇರೋ ಸೌಂದರ್ಯ ಸವಿತಾ ಇದ್ರೆ ಅದರ ಆನಂದನೇ ಬೇರೆ. ಏನಪ್ಪ ಅಂತಂದ್ರೆ, ನಾವಿಲ್ಲಿ ಒಳ್ಳೊಳ್ಳೆ ಗಿಡಗಳು ಹಾಕಬೇಕು. ಅಂದರೆ ಅಡಿಕೆ, ತೆಂಗು, ಮಾವು, ಇಲ್ಲ ಒಂದಷ್ಟು ಹೂವಿನ ಗಿಡಗಳು, ಇಲ್ಲ ಇನ್ನೊಂದಷ್ಟು ಫ್ರೂಟ್ಸ್ ಗಿಡಗಳು ಹಾಕಬೇಕು. ನೋಡಿ ಮನೆ ಒಳಗಡೆ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ನಾವು ವೀಡಿಯೋ ಮಾಡಿರೋದು ಮನೆ ಒಳಗಡೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ರೈತರು ಒಳ್ಳೆ ಮನೆ ಅದು ಕಟ್ಟಿದ್ದಾರೆ. ನಮಗೆ ಇಲ್ಲಿ ಆದರೆ ಹೇಳಿದಲ್ಲ, ಮನೆ ಅದು ಸಾಲಿಡಾಗಿದೆ. ನೀವು ಬಂದು ಕಣ್ಣಾರ ಒಳಗಡೆ ನೋಡಿದಾಗ ನಿಮಗೆ ಇದರ ಅಭಿರುಚಿ ಏನು ಅಂತ ಗೊತ್ತಾಗುತ್ತೆ. ನಾವು ಬಾಯಲ್ಲಿ ಹೇಳೋಕ್ಕೂ ಕಣ್ಣಾರ ನೋಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಯಾಕೆಂದ್ರೆ ನಾವು ಮುಂದಕ್ಕೆ ಒಂದಿನ ನೀರಿಗೋಸ್ಕರ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನಮಗೆ ಡ್ಯಾಮೇ ನಿಯರ್ ಇರೋದ್ರಿಂದ, ಇಲ್ಲಿ ಬಿದ್ದಂಥ ಗುಡ್ಡದ ನೀರೆಲ್ಲ ಬಂದು ಸೇರ್ಕೊಳ್ಳೋದ್ರಿಂದ ನಮಗೆ ನೀರಿಗೆ ಯಾವತ್ತೂ ಪ್ರಾಬ್ಲಮ್ ಅಂತೂ ಇಲ್ಲ. ನಮಗೆ 1-2-3 ವರ್ಷ ಮಳೆ ಇದ್ದರೂ ಪರವಾಗಿಲ್ಲ, ನಮಗಿಲ್ಲಿ ಸಾಲಿಡಾಗಂತೂ ಇದೆ ನೀರು. ನಾವಿಲ್ಲಿ ಒಳ್ಳೆ ತೋಟ ಮಾಡಿಕೊಂಡ್ರೆ ನಮಗೆ ನೋಡೋಕ್ಕೆ ಇನ್ನೂ ಸುಂದರವಾಗಿ ತುಂಬ ಚೆನ್ನಾಗಿರುತ್ತೆ. ಅದರ ಅಭಿರುಚಿ ಬಲ್ಲರು ನಿಜವಲ್ವ ಹೇಳಬೇಕು ಅಂದರೆ. ಈ ಥರ ಮನೆ ಮುಂದೆ ಒಳ್ಳೆ ತೋಟ ಮಾಡಿಕೊಂಡ್ರೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಾವು ನೇರ ಓನರ್ ಹತ್ರ ಕೂತ್ಕೊಳ್ಳೋಣ, ಏನಾಗುತ್ತೆ ರೈಟ್ ಮಾತಾಡೋಣ ಸ್ನೇಹಿತರೆ. ಏಕೆಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಕೂಡ, ತುಂಬ ಅದ್ಭುತವಾಗಿದೆ ಮನೆ ಕೂಡ. ನಮಗಿಲ್ಲಿ ಎಲ್ಲ ಚೆನ್ನಾಗಿದೆ. ಹೇಳಿದಲ್ಲ, ಡ್ಯಾಮ್ಗೆ ಹೊಂದ್ಕೊಂಡಂಗಿರೋದ್ರಿಂದ ನೋಡಿ, ಮೇಲೆ ನಿಂತ್ಕೊಂಡು ನಾವು ಸುತ್ತಮುತ್ತ ಎಲ್ಲನೂ ನೋಡ್ಬೋದು ಸ್ನೇಹಿತರೆ. ಅಷ್ಟು ಇದಾಗಿದೆ, ಅನುಕೂಲವಾಗಿದೆ. ರೋಡೇ ಆಗಲಿ,
ಡ್ಯಾಮೇ ಆಗಲಿ ನಮಗೆ ತುಂಬ ಕ್ಲಿಯರಾಗಿದೆ ಆಯಿತಾ. ವಾಟ್ರ್ ಅಂತ ನಿಮಗೆ ನೋಡಿ ಹೋಗಿ ಕೈ ಎತ್ಕೊಂಡು ಕುಡಿಬೋದು, ಇಲ್ಲ ನಾವು ಅಲ್ಲೇ ಬೋಟಿಂಗ್ ಟೈಪ್ ಮಾಡ್ಕೋಬೋದು, ಇಲ್ಲ ಅಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ಕಂಡಾಗ ಕೂಡ ನಾವು ಮಾಡ್ಕೊಂಡು ಈಜಾಡ್ಬೋದು. ನಿಜವಲ್ಲೂ ನಾವು ಸ್ವಂತಹ ಇದು ಮಾಡ್ಕೊಂಡಾಗ ನಮ್ಗೆ ಎಷ್ಟು ಅನುಕೂಲ ಇದೆ. ಇದಕ್ಕೆ ನಿಮಗೆ ಒಂದು ಉದಾಹರಣೆ ನಾನು ಹೇಳ್ತೀನಿ. ನಾನು ನಿಮಗೆ ಪ್ರತಿಯೊಂದು ಕೂಡ ನೋಡಿ ಒಳ್ಳೆ ಸಾಲಿಡಾಗಿ ಕಟ್ಟಿದ್ದಾರೆ. ಸುತ್ತಮುತ್ತ ನಾವು ಇಲ್ಲಿ ಸೂಪರಾಗಿ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ 6360446978. ಆದರೆ ಈ ಮನೆ ಸುತ್ತ ತೆಂಗು ಅಡಿಕೆ ಹಾಕಿದಾಗ ಇದಕ್ಕೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಸ್ನೇಹಿತರು. ಒಳ್ಳೆ ಜಾಗ ಮಾತ್ರ, ಸ್ವರ್ಗನೇ ಕೆಳಗಿಳ್ದಂಗೆ ಬಂದಂತೆ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮಾಡೋದ್ರಿಂದ ನಮ್ಮ ಥರಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.